ಅತಿಯಾದ ಅಟ್ಯಾಚ್ಮೆಂಟ್ ಬೇಡ. ಅತಿಯನ್ನು ಯಾರೂ ಅತಿ ಮಾಡಿಕೊಳ್ಳಬೇಡಿ. ದೇವರು ಕೊಟ್ಟಿದ್ರಲ್ಲಿ ನಮ್ಮ ಬದುಕು ಸಾಗಬೇಕೇ ವಿನಃ ಯಾವುದನ್ನು ತುಂಬ ಆವಾಹನೆ ಮಾಡಿಕೊಳ್ಳಬಾರದು. ನಾನು ನಿನ್ನೆ ಹೇಳಿದೆ, ಇದೊಂದು ದೇಹ ದೇವರು ಕೊಟ್ಟ ವಾಹನ. ನಮ್ಮ ಗುರಿಯನ್ನು ಮುಟ್ಲಿಕ್ಕೆ ಕೊಟ್ಟಿರುವಂತಹ ಇದೊಂದು ವಾಹನವೇ ಹೊರತು ಇದರಲ್ಲಿ ತುಂಬ ಅಭಿಮಾನಗಳನ್ನು ತುಂಬಿಕೊಳ್ಳಬಾರದು. ಅವಾಗ ವಾಹನದ ಇಂಜನಿಗೆ ಶಕ್ತಿ ಸಾಕಾಗೋದಿಲ್ಲ, ಅಲ್ಲೇ ಕೊಯ್ ಅಂತ ಒದ್ದಾಡುತ್ತೆ ಅದು. ಅದಕ್ಕೆ ಎಷ್ಟು ಅಭಿಮಾನಗಳನ್ನು ಇಳಿಸಲಿಕ್ಕೆ ಸಾಧ್ಯವೋ ಅಷ್ಟು ಅಭಿಮಾನಗಳನ್ನು ತ್ಯಾಗ ಮಾಡಬೇಕು. ಮನಸ್ಸಿಗೆ, ಆ ಮನಸ್ಸಿಗೆ ಒಂದು ಚೈತನ್ಯ ಇದೆ, ಆ ಚೈತನ್ಯ ಶಕ್ತಿಯನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಅಲ್ಲ, ಇದು ಸಾಧ್ಯ ಆಗಲ್ಲ. ಉಪದೇಶ ಮಾಡಲಿಕ್ಕೆ ತುಂಬ ಸುಲಭ, ಆದರೆ ಅನುಷ್ಠಾನ ಮಾಡಲಿಕ್ಕೆ ಕಷ್ಟ ಇದೆ. ದೇವರು ಅಧ್ಯಾತ್ಮ ಅಂದರೆ ನಮಗೆ ಒಂದು ಥರ ಆಲಸ್ಯ. ಹಾಗಾಗಿ ಇದಕ್ಕೆ ಚೈತನ್ಯ ಕಡಿಮೆ ಇದೆ. ಅದಕ್ಕೇನು ಮಾಡಬೇಕು? ಅದಕ್ಕೆ ಕಪಿಲ ಕೊಡುವ ಚಿಕಿತ್ಸೆ ಸಜ್ಜನರ ಸಹವಾಸ ಮಾಡಿ. ತುಂಬ ಮುಖ್ಯ. ನಮ್ಮ ಮಕ್ಕಳು, ನಮ್ಮ ಮನಸ್ಸು